ಮತ್ತೆ ಈ ಬಿಸ್ನೀರು ಮತ್ತು ಬಟ್ಟೆ ಯಾಕೆ ತಗೊಂಬಂದೆ? ನಿಮ್ ಸಮಾಧಾನಕ್ಕೋಸ್ಕರ ಅಷ್ಟೇ. ಅಷ್ಟೇ ಹೊರತು ನನಗಂತೂ ಗಂಟ್ಲು ನೋವು ಇಲ್ಲ ಅಂತಿದ್ಯಾ? ಇಲ್ಲ ಮಾಮ್. ಹತ್ರ ಬಾರೋ. ಅದಕ್ಕೇನು ನೋಡಿ. ಎಸ್ ಮಾಮ್. ಸ್ವಲ್ಪ ಬೆಂಡ್ ಆಗೋ. ಓಕೆ. ಅಯ್ಯೋ ಮಾಮ್, ಏನ್ ಮಾಡ್ತಿದ್ದೀರಾ ಮಾಮ್? ಬಿಟ್ಬಿಡಿ ಮಾಮ್. ಅಯ್ಯೋ ಮಾಮ್, ಅಯ್ಯೋ ಮಾಮ್, ಅಯ್ಯೋ ಮಾಮ್, ಸತ್ತೋಗ್ತೀನಿ ಮಾಮ್. ಅಯ್ಯೋ, ಏನ್ ಸಾಯಿಸ್ಬೇಕು ಅಂತ ಇದ್ದೀರಾ? ನಾನೇನ್ ಮಾಡಿದ್ನೋ? ಕುತ್ಕೆ ಹೆಸ್ಗುದ್ರಲ್ಲ. ಇಲ್ವಲ್ಲ. ಓ, ಅದೆಲ್ಲ ನಿನ್ ಭ್ರಮೆ. ಅಷ್ಟೊಂದ್ ಭಯ ಪಡ್ಕೊಂಡು ಫೀಲ್ ಆಗ್ಬಾರ್ದು ಕಣೋ. ಅರ್ಥ ಆಯ್ತು. ನಮ್ಗೆ ವಾಪಸ. ಅಮ್ಮ, ಗಂಟ್ಲು ಎಷ್ಟು ನೋವಾಗುತ್ತೆ ಅಂತ ಅನ್ಭವಿಸ್ದವ್ರಿಗೆ ಮಾತ್ರ ಗೊತ್ತಾಗೋದು. ಸಾರಿ ಮಾಮ್, ಇವಾಗ ಗೊತ್ತಾಯ್ತು ಬಿಡಿ. ಬಂದ್ ಕೂತ್ಕೊಳ್ಳಿ, ಶಾಖ ಕೊಡ್ತೀನಿ. ವಲ್ಲಭ, ಕೇಳಿಸ್ತಾ ಇದೆ. ನನ್ ಕತ್ತಿ ಹಿಸ್ಕಿದ್ದು ಯಾರು ಅಂತೀಯಾ? ನನ್ ಕುತ್ಕೆನ್ ಮಾತ್ರ ನೀವೇ ಹಿಸ್ಕಿದ್ದು. ನಿಮ್ ಕುತ್ಕೆ ಯಾರು ಹಿಸ್ಕಿದ್ದು ಅಂತ ನಾನು ಅಲ್ಲಿದ್ರು ನೋಡೋದಕ್ಕಾಗ್ಲೇ ಇಲ್ಲ. ನನ್ಗ್ಯಾಕೋ ಪುನರ್ಜನ್ಮದಲ್ಲಿ ಕೂಡ ಗಾಯತ್ರಿ ಅಕ್ಕ ಸತ್ ಹೋಗಿ ಮತ್ತೆ ಆತ್ಮದ ರೂಪದಲ್ಲಿ ಹಾಗ್ ಮಾಡಿದ್ಯೇನೋ ಅಂತ ಡೌಟ್ ಆಗ್ತಿದೆ ಕಣೋ. ಹಾ, ಆತ್ಮ ಆಗಿದ್ರೆ ಹಾಯ್ ಹೇಳ್ಬೇಕಿತ್ತಲ್ಲ ನೈನಿ. ನಿಜಾನೇ. ಭ್ರಮೆ ಅಂದ್ರೆ ನೀವು ನಂಬ್ತಾ ಇಲ್ಲ. ಅಷ್ಟು ಚಿಕ್ಕ ಮಡಕೆಯಿಂದ ಕೈಗಳು ಹೇಗ್ ಬರುತ್ತವೆ? ಅವತ್ತು ಅಖಂಡ ಸ್ವಾಮಿಗಳು ಚಂದ್ರಕಾಂತ ಮಣಿನ ಕರಗಿಸಿದ್ರೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗಾಯ್ತೇನೋ. ಆಗಿದ್ದೇನೋ ಆಗೋಯ್ತು ಮಾಮ್. ನಾಳೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಡಕೆ ಹೊರಲೇಬೇಕಾ? ಹೌದು. ಅಮ್ಮನವ್ರ ಮಡಕೆನ ಹೊರಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅತ್ತೆಗೆ ಹೀಗಾಗ್ತಿರೋದು. ಏನಂದೆ? ಅರ್ಥ ಆಗದೆ ಇರೋರ್ ತರ ಕೇಳ್ತಿದ್ದೀರಲ್ಲ. ಮಡ್ಕೆ ಹೊರ್ತೀನಿ ಅಂತ ನಿನ್ನೆ ರಾತ್ರಿ ಹೇಳಿ ಬೆಳಗಾಗೋ ಅಷ್ಟ್ರಲ್ಲಿ ಮಾತ್ ಬದಲಾಯಿಸಿದ್ರೆ ಅಮ್ಮನವರು ಹಣೆ ಬರನೇ ಬದಲಾಯಿಸ್ತಾರೆ. ಸ್ವಲ್ಪ ಹೊತ್ನಲ್ಲಿ ನಿಮ್ಮಮ್ಮ ಗೊಟ್ಟಕ್ಕಂತಾರೆ ರೀ. ಇಲ್ಲ, ಬೇಡ. ನಾನಿ, ಇವಾಗೇನ್ ಮಾಡೋಣ? ನಾವ್ ಮಾಡೋದ್ ಏನೂ ಇಲ್ಲ ಯಜಮಾನ್ರೆ. ಅಮ್ಮನವ್ರನ್ನ ನಂಬಬೇಕಷ್ಟೇ. ಹರಕೆ ಮರ್ಕೆ ಹೊರ್ತೀನಿ ಅಂತ ಸಂಕಲ್ಪ ಮಾಡೋವರೆಗೂ ಸರಿ ಹೋಗಲ್ಲ. ನೀವು ಸಿಗಾಕ್ಸ್ತಿದ್ದೀರಾ? ಹೇ ಬ್ರೋ, ಅಮ್ಮ ಸತ್ತೋಗ್ತಾರೆ. ಅವ್ರೇನಾದ್ರು ಮಡಿಕೆ ಹೊರಲ್ಲ ಅಂತ ಹಠ ಮಾಡಿದ್ರು ಅನ್ಕೋ, ಆಮೇಲೆ ನಾವು ಅವ್ರ ಹೆಣನ ಹೊರಬೇಕಾಗತ್ತೆ. ಮಾಮ್, ಬೇರೆ ದಾರಿ ಇಲ್ಲ ಅನ್ಸತ್ತೆ. ನೀವು ಬದುಕ್ಬೇಕು ಅಂದ್ರೆ ನೀವು ಒಪ್ಕೋಬೇಕು ಅನ್ಸತ್ತೆ. ಹೊರ್ತೀನಿ, ಮಡಿಕೆನ ಹೊರ್ತೀನಿ. ಸರಿ. ಓಂ ನಮಃ ಶಿವಾಯ. ಅಕ್ಕ ಒಪ್ಕೊಂಡ್ಲಲ್ಲ, ಅದಕ್ಕೆ ಉಸಿರಾಡ್ತಾ ಇರೋದು.
ನೋಡಿದ್ರ ಅತ್ತೆ, ದೇವ್ರ ವಿಷಯದಲ್ಲಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಹರಕೆ ವಿಷಯದಲ್ಲಾಗ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ ಹಠ ಮಾಡಲ್ಲ. ಅವ್ರಿಗೆ ಅರ್ಶನ ಹಚ್ಚಿ. ಮಾಮ್, ನೈನಿ, ಹಾ, ಮಡಿಕೆ ರೆಡಿ ಇದೆಯಾ? ಇನ್ನೂ ಟೈಮ್ ಇದೆ ಯಜಮಾನ್ರೆ. ತಿಥಿ ಬದಲಾಗಿ ರಾಹುಕಾಲ ಮುಗಿಬೇಕು. ಅಷ್ಟರಲ್ಲಿ ಎಲ್ಲ ಏರ್ಪಾಟ್ ಮಾಡ್ಬೇಕು. ಬನ್ನಿ. ಅದು ತಲೆ ಮೇಲೆ ಹಾಗೆ ಇರ್ಬೇಕು ಅತ್ತೆ. ಟೇಕ್ ಕೇರ್ ಹಸ್ಬೆಂಡು. ಆ ಮಡಕೆನ ಮಾಮ್ ತಲೆ ಮೇಲೆ ಇಡು ಅಂತ ಹೇಳ್ತದಾನೆ ಬ್ರೋ. ಓ, ಹ್ಮ್. ಬೆಳಗಾದ ತಕ್ಷಣ ಇಡಕ್ ಹೇಳಿದ್ರಲ್ಲ. ಹೇಳಿದ್ದಾರೆ, ಆದ್ರೆ ತಿಥಿ ನಕ್ಷತ್ರ ಎಲ್ಲ ನೋಡ್ಬೇಕಲ್ವಾ? ಮಡಕೆ ಹೊರೋದಕ್ಕಿಂತ ಮುಂಚೆ ನನ್ಗೆ ತಿನ್ನಕ್ಕೇನಾದ್ರೂ ಕೊಡಿ. ಡಮ್ಮೋ ಡಮ್ಮ, ನೀವು ಹರಕೆ ತೀರ್ಸೋವರೆಗೂ ಊಟ ಮಾಡೋ ಹಾಗಿಲ್ಲ. ತಿಂಡಿ ಏನಾದ್ರೂ ಕೊಡಿ. ನೀವಿವತ್ತು ತುಳಸಿ ದಳನು ತಿನ್ನೋ ಹಾಗಿಲ್ಲ ಅತ್ತೆ. ತಿಂಡಿ ಬಡ್ಸಿದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನೋಣ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಪಾಪ ನಮ್ಮತ್ತೆ. ಅಯ್ಯೋ ನಮ್ಮತ್ತೆ. ಮೊದ್ಲು ಪೂಜೆ ಆಗ್ಲಿ ಇರಿ. ಸಾಯಂಕಾಲ 6 ಗಂಟೆವರೆಗೂ ಉಪವಾಸ ಇರ್ಬೇಕು ಅಂತೀರಾ ಇವಾಗ? ಇರಕ್ಕಾಗ್ದೇ ಇದ್ರೆ ಹೋಗಿ. ಹೋಟೆಲ್ಗ ಮುಖ ಅಪ್ಪಚ್ಚಿ ಆಗತ್ತಷ್ಟೇ. ಏಯ್, ನಿಮಗಲ್ಲ ಅತ್ತೆ. ನಿಷ್ಠೆಯಿಂದ ಮಾಡ್ಬೇಕಾಗಿರೋ ಪೂಜೆನ ನಿರ್ಲಕ್ಷ್ಯ ಮಾಡಿದ್ರೆ ಅಮ್ಮನವ್ರು ಕೋಪ ಮಾಡ್ಕೋತಾರೆ ಅಂತ ಹೇಳ್ದೆ. ನೈನಿ, ಒಳ್ಳೆ ಮುಹೂರ್ತ ಬಂದಿದೆ. ರಾಹುಕಾಲನೂ ದಾಟಾಗಿದೆ. ಮಡಿಕೆನ ಮಾಮ್ ತಲೆ ಮೇಲೆ ಇಡ್ಬೇಕೀಗ. ಹಾಗೆ ಆಗ್ಲಿ ಯಜಮಾನ್ರೆ. ಅಕ್ಕ ತಗೋ. ಬಾ ಸುಮ್ನ. ನಂಗ್ ಬಗ್ಗಕ್ಕಾಗಲ್ಲ. ಅದ್ಗೆ ಅವಳು ಯಾವ ಕೆಲಸನೂ ಮಾಡೋದಿಲ್ಲ. ನೀವು ಶುರು ಮಾಡಿ. ಹುಷಾರಕ್ಕ. ಇಟ್ಕೊಂಡಿದ್ದೀನಿ ಬಿಡಿ ನಾನು. ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ಜೈ ವಿಶಾಲಾಕ್ಷಿ ಅಮ್ಮನವ್ರಿಗೆ. ಸರಿಯಾಗಿ ಮಧ್ಯದಲ್ಲಿಡಿ. ಯಾಕಂದ್ರೆ ಸಾಯಂಕಾಲದವರೆಗೂ ಮಾಮ್ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಅದ್ ನಿಲ್ಲುತ್ತಾ ಅಂತ. ನಿಂತ್ಕೊಳ್ದೆ ಇದ್ರೆ ಅಮ್ಮನವರು ನಿಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಏಯ್, ಅತ್ತೇನ್ ಹೆದರ್ಸ್ಬೇಡಕ್ಕ. ಅವ್ರನ್ನ ನೋಡಿದ್ರೇನೆ ಹೆದರಿಕೆ ಆಗತ್ತೆ. ಇನ್ನು ಅವ್ರು ಹೆದರ್ತಾರ? ಸುಮ್ನಿರಕ್ಕ. ಆಹಾ, ಓಹೋ, ಎಷ್ಟು ಚೆನ್ನಾಗಿದೆ ಅಕ್ಕ. ಅಮ್ಮನವ್ರನ್ನೇ ನೋಡ್ದಂಗೆ ಆಗ್ತಿದೆ. ಹಾಗಂತ ಮಡಕೆನ ಬೀಳಿಸ್ಬಿಡಿ ಮಾಮ್. ಅದ್ರಲ್ಲಿರೋ ಗಂಜಿ ಅಳ್ಳಾಡಿದ್ರು ಕೂಡ ಅಮ್ಮನವರು ನಿಮ್ ರಕ್ತನ ಹರಿಸ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದ್ಲು ಅಲ್ವಾ? ಈ ಹರಕೆ ತೀರ್ಸೋದಕ್ಕಿಂತ ನನ್ನ ಸಾಯಿಸಿದ್ರೆ ಚೆನ್ನಾಗಿರೋದು. ಅಮ್ಮ, ಅಷ್ಟ್ ಈಸಿಯಾಗಿ ಹೇಗ್ ಸಾಯಕ್ ಬಿಡ್ತೀನಿ? ಹೇಯ್ ಸುಮ್ನೆರೆ. ಅವಾಗಿಂದ ಏನೇನೋ ಮಾತಾಡ್ತಿದ್ಯಲ್ಲ ನೀನು. ನಾನ್ ಮಾತಾಡಿದ್ರೆ ಅದ್ ನಿಜ ಆಗೋಗುತ್ತಾ? ಏಯ್, ಬಾಯಿ ಮುಚ್ಕೊಂಡಿರೋ. ಅವಳನ್ ರೇಗ್ಸಿದ್ರೆ ನನ್ ಪ್ರಾಣನೇ ತೆಗ್ದ್ಬಿಡ್ತಾಳ ಅಷ್ಟೇ. ಮಾಮ್, ಸಾಯಂಕಾಲದವರೆಗೂ ಹುಷಾರಾಗಿರಿ ನೀವು. ಸರಿ ಆಯ್ತು. ಮಾಮ್, ಹೌದು ಮಾಮ್. ವಿಶಾಲಾಕ್ಷಿ ಸರಿಯಾಗಿ ಹೇಳಿದ್ಲು. ಮಡಕೆ ಅಲ್ಲಾಡಿದ್ರು, ಕೆಳಗ್ ಬೀಳ್ಸಿದ್ರು,
ಎಂಥದೇ ಅನಿಷ್ಟ ನಡೆದ್ರೂ ಕೂಡ ಅಮ್ಮನವರು ಅವ್ರ ರಕ್ತನ ಹೀರ್ತಾರೆ ಅಂತ. ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಾ? ನನ್ನತ್ತೆ ಹಾಲು ಈ ತರ ಎಷ್ಟು ಗುಂಡು ಇದ್ರಿ ಅಲ್ವಾ ಅತ್ತೆ? ಹರಕೆ ಹೊತ್ಕೊಂಡಿದ್ದೀನ ನೀವು ಪ್ರಾಣ ಬಿಡೋ ತರ ಆಗೋಯ್ತಲ್ಲ ಅತ್ತೆ, ನಾನ್ ಏನ್ ಮಾಡ್ಲಿ ಅತ್ತೆ? ನಿಲ್ಸು ನೀನು. ಭಯಕ್ಕಿಂತ ಜಾಸ್ತಿ ನಿನ್ ಶೋಕರಾಗ ಕೇಳಿ ಸತ್ತೋಗ್ತೀನೇನೋ. ಅಷ್ಟೇ ಅಂತೀರಾ? ಏನಾಗಿದ್ಯಾ ನಿನ್ಗೆ? ನಿನ್ ಮೂಗನ್ನ ನನ್ ರೇಷ್ಮೆ ಸೀರೆಯಲ್ಲಿ ಒರೆಸ್ಕೊತಿದ್ಯಲ್ಲೇ. ಅಕ್ಕ ಏನಿದು? ಹೇಗೂ ಸಾಯ್ತಾರೆ, ಇನ್ ಸೀರೆ ಇಟ್ಕೊಂಡ್ ಏನ್ ಮಾಡ್ತಾರ ನೈನಿ? ನಾನ್ ಸಾಯಲ್ಲ, ನಾನ್ ಇವತ್ ಸಾಯಲ್ಲ. ಅತ್ತೆ, ಮೂಗಿಂದ ರಕ್ತ ಬರ್ತಾನೆ ಇದೆ. ಹಾಸ್ಪಿಟ್ಲ್ಗೆ ಹೋಗೋಣ, ಎಲ್ಲ ಡಾಕ್ಟರ್ನ ಇಲ್ಲೇ ಕರ್ಸಿ. ಡಮ್ಮೋ ಡಮ್ಮ, ಹರಕೆ ಮಡಿಕೆ ಇಳಿಸಿ ಎಲ್ಲೂ ಹೋಗೋ ಹಾಗಿಲ್ಲ. ಅಲ್ಲ, ಡಾಕ್ಟರ್ನ ಕರ್ಸಿದ್ರೆ ಯಾರು ಬಂದ್ರೂ ಪ್ರಯೋಜನ ಇಲ್ಲ. ಅಮ್ಮನವ್ರ ವಿಷಯದಲ್ಲಿ ನಡೆದಿರೋ ಅಪಚಾರ ಇದು. ಹಾಗಂತ ಸುಮ್ನಾದ್ರೆ ಹೇಗೆ? ನನ್ ದೇಹದಲ್ಲಿರೋ ರಕ್ತ ಖಾಲಿ ಆಗೋವರೆಗೂ ನೋಡ್ತಾ ಇರ್ತೀರಾ? ಹೆದರ್ಕೋಬೇಡಿ ಅತ್ತೆ, 1 ನಿಮಿಷ. ಅಮ್ಮ, ಅತ್ತೆ ಬೇಕು ಅಂತ ಮಡ್ಕೆನ ಕೆಳಗ್ ಬೀಳಿಸ್ಲಿಲ್ಲ. ಏನೂ ತಿಳಿದೇ ಇರೋ ಹಸುಗೂಸಿನಿಂದ ಹೀಗಾಗಿದ್ದಕ್ಕೆ ಪಾಪ ಅತ್ತೆಗೆ ಶಿಕ್ಷೆ ಕೊಡಬೇಡ. ಶಾಂತಲಾಗು ತಾಯಿ. ಸುಸ್ತು ಜಾಸ್ತಿ ಆಗ್ಬಿಟ್ಟು ಶಕ್ತಿನೇ ಇಲ್ದೇ ಇರೋ ಹಾಗಾಗಿದೆ. ಮಂಚದ ಮೇಲೆ ಕೂರೋಣ ಅಂದ್ರು, ಕುರ್ಚಿ ಮೇಲೆ ಒರಕೊಳ್ಳೋಣ ಅಂದ್ರು ನಿನ್ ಹೆಂಡತಿ ಬಂದು ಗಲಾಟೆ ಮಾಡ್ಬೋದು ಅಂತ ಹೀಗೆ ಗೋಡೆ ಸಪೋರ್ಟ್ ತಗೊಂಡು ಕೂತಿದ್ದೀನಿ ಕಣೋ. ಛೇ, ಆ ಚಂದ್ರಕಾಂತಮಣಿ ನೀರ ಕರ್ಗಿ ಮುಚ್ಚಲದಿಂದ ಚೆಲ್ ಹೋಯ್ತು. ಇವಾಗ ನೋಡಿ, ನೀವೊಂದ್ ಹನಿ ನೀರ್ ಕೂಡ ಕುಡಿದೇ ಇರೋ ಹಾಗಾಗೋಯ್ತು. ಏನ್ ಕರ್ಮನ. ಮಾಮ್, ಒಂದ್ ಐಡಿಯಾ. ಏನೋ ಹೇಳು. ನೀವಿಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಅಮ್ಮನವ್ರ ಸ್ಮರಣೆ ಮಾಡ್ಕೊಂಡಿರ್ತೀಯ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಸುತ್ತಿ ಬಳಸಿ ಮಾತಾಡ್ಬೇಡುವ, ವಿಷಯ ಏನು ಅಂತ ಹೇಳೋ. ಒಂದ್ ಗ್ಲಾಸ್ ಕುಡಿದ್ರೆ ಎಲ್ಲೂ ಇಲ್ದಿರೋ ಶಕ್ತಿ ಬಂದ್ಬಿಡತ್ತೆ. ರಾಸ್ಕಲ್, ಡ್ರಿಂಕ್ಸ್ ಮಾಡು ಅಂತಿದ್ಯಾ? ಎಲ್ಲ ನನ್ನ ಹಸ್ಬೆಂಡು ಕೆಟ್ಟ ಯೋಚನೆ ಎಲ್ಲ ಬರೀ ನಿಮ್ಗೆ ಬರೋದನ್ಸತ್ತೆ. ಏನ್ ಮಾಡ್ಲಿ? ನಿಮ್ಗೊಂದ್ ಗತಿ ಕಾಣಿಸ್ತೀನಿ ರೀ. ಅಯ್ಯೋ ಮಾಮ್, ನಾನ್ ಹೇಳಿದ ಅದನ್ನಲ್ಲ, ಎಣ್ಣೆನಲ್ಲ, ಕುಡಿಯೋ ನೀರ್ನೇ ಒಂದ್ ಗ್ಲಾಸ್ ಕುಡಿದ್ರಿ ಅಂತ ಅನ್ಕೊಳ್ಳಿ, ನಿಮಗ್ ಜೀವ ಬರುತ್ತೆ. ಅಪರಾಧ ಕಣೋ. ನಾವ್ ಮಾಡಿರೋ ಪಾಪಕ್ಕಿಂತ ದೊಡ್ಡ ಪಾಪನ ಇದು? ನಿಜಾನೇ ಆದ್ರೆ ಯಾಕೋ ಬೇಡ ಅನ್ನಿಸ್ತಿದೆ ಕಣೋ. ಅಮ್ಮ, ನೀವ್ ಒಳ್ಳೆಯವ್ರ ತರ ನಾಟಕ ಆಡ್ಬೇಡಿ. 10 ಸೆಕೆಂಡ್ ಕೂಡ ಆಗಲ್ಲ, ಲಟಕ್ ಅಂತ ತಗೊಂಡ್ ಬರ್ತೀನಿ, ಪಟಕ್ ಅಂತ ಕುಡಿದ್ಬಿಡಿ. ಅಲ್ಲೇ ರೀ. ನೀರ್ ಕುಡಿಬೇಕು ಅನ್ಕೊಂಡಿದ್ದೀರಾ? ಕುಡೀರಿ ಕುಡೀರಿ. ಮಾಮ್, ನೀರ್ ತಂದಿದ್ದೀನಿ, ಕುಡೀರಿ. ಕುಡೀರಿ ಮಾಮ್. ನಿಧಾನ ನಿಧಾನ ಮಾಮ್, ನಾನೇ ಕುಡಿಸ್ತೀನಿ ರೀ. ಏಯ್,
ಅಮ್ಮ, ಅಯ್ಯೋ, ಅಯ್ಯ್, ಅಯ್ಯ್, ಅಯ್ಯೋ ಏನೇ ಮಾಡ್ತಿದ್ಯಾ ನೀನು? ಹೊಡಿಬೇಡ್ವೆ. ಹಾಸಿನಿ, ಸುಮ್ಮನೆ ಸಾಕು, ನೋವಾಗ್ತಿದೆ, ಸುಮ್ಮನೆ ಹೊಡಿಬೇಡ. ಮಾಮ್, ಈ ಟೈಮಲ್ಲಿ ಬರೋದ್ ಬೇಕಿತ್ತ ಮಾಮ್? ಭಯ ಪಡ್ಬೇಡ್ವೋ, ನಾನಿದ್ದೀನಲ್ಲ. ನಾನಿರ್ತೀನ ಅಂತ. ಇರ್ತೀಯಾ? ನಡಿ. ನಮಸ್ಕಾರ ಸ್ವಾಮಿ. ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಸ್ವಾಮಿ. ಓ, ಅಖಂಡ ಸ್ವಾಮಿಗಳ ಹತ್ರ ಬಂದಿದ್ದೀರಾ? ಅಂದ್ರೆ ಯಾವುದೋ ಒಂದು ಗಾಢವಾದ ವಿಷಯ ತಿಲೋತ್ತಮನ ತುಂಬಾನೇ ಕಾಡ್ತಾ ಇರಬೇಕು. ಏನ್ ಹೇಳಿ? ತಿಂದಿ ಜೀರ್ಣ ಆಗ್ತಿಲ್ಲ ಸ್ವಾಮಿ. ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಇಷ್ಟೊತ್ತು ಡೈಜೆಷನ್ ಆಗ್ತಿಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಬೆಳಗ್ಗಿಂದ ಉಪವಾಸ ಇದ್ದು ಅಮ್ನೋರ್ಗೆ ಹರಕೆ ಮಡಕೆ ಒಪ್ಪಿಸಿದ್ಮೇಲೆ ಊಟ ಮಾಡಿದ್ದಕ್ಕೆ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ನನ್ ಮಗನ್ಗೆ ಹೇಳಿದ್ದೆ ಸ್ವಾಮಿ. ನಿಮ್ ಹತ್ರ ಯಾವ್ದನ್ ಹೇಳ್ಬೇಕೋ ಯಾವ್ದನ್ ಹೇಳ್ಬಾರ್ದೋ ಗೊತ್ತಾಗಲ್ಲ ಇವನ್ಗೆ. ಆತಂಕದಲ್ಲಿ ಬಂದಿದ್ದೀರಾ? ಸುಮ್ನೆ ಸಮಯ ವ್ಯರ್ಥ ಮಾಡದೆ ಸಲಹೆನ ತಗೊಂಡು ಹೊರಡಿ. ಆಗ್ಲಿ ಸ್ವಾಮಿ. ಮೂವರ ಇನ್ಯಾರು ಬಂದಿದ್ದಾರೆ ಸ್ವಾಮಿ? ಅವ್ರೆಲ್ಲಿದ್ದಾರೆ? ಮಾಮ್, ನನಗ್ ಭಯ ಆಗ್ತಿದೆ ಮಾಮ್. ಏಯ್, ನೀನ್ ಟೆನ್ಷನ್ ಮಾಡ್ಕೋಬೇಡ್ವಾ ಸ್ವಾಮಿ. ಅವ್ರೆಲ್ಲಿದ್ದಾರೆ? ನನ್ಗ ಆತರ ಅನಸ್ತು, ಅದಕ್ಕೆ ಕೇಳಿದೆ. ನಿಮ್ಗೂ ನಮ್ಮ ಮಾಮ್ ತರ ಭ್ರಮೆ ಶುರುವಾಗೋಯ್ತಾ? ನೀವಿಲ್ಲಿಂದ ಹೊರಡಿ. ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ವಿಶಾಲ್ ಸ್ವಂತ ಮಗುನ ಮತ್ತೆ ದತ್ತಕ್ಕೆ ತಗೊಂಡಿರುವ ಮಗುನ ಇಬ್ಬರನ್ನೂ ನಾನು ನೋಡಿ ನಿಮಗೆ ಪರಿಹಾರ ಹೇಳ್ತೀನಿ. ಹಾಗೆ ಆಗ್ಲಿ ಸ್ವಾಮಿ. ನಡಿ. ಸರಿ ಬನ್ನಿ. ಈ ವಿಷಯನ ವಿಶಾಲನ್ಗೆ ಹೇಳಿ ಎಚ್ಚರಿಸಬೇಕು. ರೆಡಿ ಆಗೋದ್ರಲ್ಲಿ ಮಾತ್ರ ಮುಂದಿರ್ತೀಯ ಅಲ್ವಾ ಗಾಯತ್ರಿ? ಈ ವಿಷಯದಲ್ಲಿ ಮಾತ್ರ ಗಲಾಟೆ ಮಾಡಲ್ಲ. ಡ್ರೆಸ್ ಚೆನ್ನಾಗಿದೆಯಮ್ಮ. ಡೈಲಿ ಇಷ್ಟೊತ್ತಿಗೆ 3-4 ಡ್ರೆಸ್ ಆದ್ರೂ ಚೇಂಜ್ ಆಗಿರೋದು. ಇವತ್ ಪೂಜೆ ಮುಗಿದ ಮೇಲೂ ಅದೇ ಬಟ್ಟೆಲಿದ್ದಾಳೆ. ಓ, ದಟ್ಸ್ ರಿಯಲಿ ಗ್ರೇಟ್. ಗಾನವಿ ಆಗಿದ್ರೆ ಇಷ್ಟಿಗೆ ಹತ್ಬಿಟ್ಟಿರೋಳು. ಅವಳು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವಳ ದೊಡ್ಡಮ್ಮನ ಹತ್ರ ಹೋಗಿದ್ದಾಳೆ. ಈ ಟೈಮಲ್ಲಿ ಯಾಕೆ ಈ ಸ್ವಾಮೀಜಿ ಕಾಲ್ ಮಾಡ್ತಿದಾರಲ್ಲ? ನಮಸ್ಕಾರ ಸ್ವಾಮಿ. ಆ ಅಮ್ಮನವ್ರ ಕೃಪೆ ನಿನ್ ಮೇಲೆ ಯಾವಾಗ್ಲೂ ಇರ್ಲಿ. ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಾನೆ ನಾನ್ ನಿನಗೆ ಫೋನ್ ಮಾಡಿದ್ದು ವಿಶಾಲ. ಏನು ಅಂತ ಹೇಳಿ. ಪಕ್ಕದಲ್ಲಿ ಯಾರು ಇಲ್ಲ ತಾನೆ? ನೈನಿ ಇದ್ದಾಳೆ. ನಾನು ಹೇಳೋ ವಿಷಯನ ಯಾರ ಹತ್ರನೂ ಬಾಯಿ ಬಿಡದೆ ನಾಳೆ ಬೆಳಗ್ಗೆ ನೀನು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಆಗ್ಲಿ ಸ್ವಾಮಿ.
ತಿಲೋತ್ತಮ ಮತ್ತೆ ವಲ್ಲಭ ಇವರಿಬ್ರು ಹೋಗಿ ಅಖಂಡ ಸ್ವಾಮಿನ ಭೇಟಿ ಆತ ನಿಮ್ಮಿಬ್ಬರು ಮಕ್ಕಳನ್ನ ನೋಡೋಕೆ ನಾಳೆ ಬೆಳಗ್ಗೆನೆ ನಿಮ್ ಮನೆಗೆ ಬಂದ್ಬಿಡ್ತಾನೆ ವಿಶಾಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸ್ವಾಮಿ. ಗಾಯತ್ರಿ ಪುನರ್ಜನ್ಮ ಎತ್ತಿದಾಳೆ ಅಂತ ಹೇಳಿ ಅಖಂಡ ಸ್ವಾಮಿಗೆ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋಬೇಕು. ಅದು ಸಾಧ್ಯ ಆಗುತ್ತೆ ಅಂತೀರಾ? ಅದು ಮಾಡ್ಲೇಬೇಕು ವಿಶಾಲ, ಇಲ್ದೆ ಹೋದ್ರೆ ಗಾಯತ್ರಿ ಸಿಕ್ಕಾಕೊಂಡ್ಬಿಡ್ತಾಳೆ. ನಮ್ಮ ಅಕ್ಕಂಗ್ ಹುಟ್ಟಿರೋ ದೊಡ್ಡ ಮಗ್ಳು ಬದುಕಿದ್ರೆ ಸಂತೋಷನೇ ಅಲ್ವಾ? ನಾನು ಗೊತ್ತಿಲ್ದೇನೆ ಕೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ ಸ್ವಾಮಿ. ವಿಶಾಲ್ ಮಕ್ಳಿಗೂ ಗಾಯತ್ರಿ ದೊಡ್ಡಮ್ಮಂಗೂ ಏನ್ ಸಂಬಂಧ? ಸೊಸೆ ಹೊಟ್ಟೆಲೆ ಹುಡ್ತೀನಿ ಅಂತ ಹೇಳಿದ್ಲಂತಲ್ಲ ವಲ್ಲಭ. ಹುಟ್ಟಾಗ ಯಾರೋ ಎತ್ಕೊಂಡು ಹೊಟ್ಟೋದ್ರು ಸ್ವಾಮಿ. ಇಬ್ರಲ್ಲಿ ಒಬ್ರು ಜೋಗಯ್ಯ ಶಾಸ್ತ್ರಿ ಮೊಮ್ಮಗಳು ಗಾಯತ್ರಿ. ಕೋಇನ್ಸಿಡೆನ್ಸ್ಲಿ ನಮ್ಮ ಅಕ್ಕನ ಹೆಸರೇ. ಆದ್ರೆ ಅವಳಲ್ಲ ಬಿಡಿ, ಹಾಗನ್ಕೊಳ್ಳು ಬೇಡಿ. ತಡ ಮಾಡಿದ್ರೆ ಕ್ಷಮಿಸಿ, ಇಬ್ರು ಮಕ್ಕಳನ್ನ ಕರ್ಕೊಂಡ್ ಬಂದ್ವಿ. ಅಖಂಡ ಸ್ವಾಮೀಜಿ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು. ಇಬ್ರು ನಿಮ್ಮ ಮಕ್ಕಳೇ ತಾನೆ? ಅಯ್ಯೋ ದೇವ್ರೆ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡೋ. ಇವಾಗ ನಾನು ಏನ್ ಹೇಳ್ದೆ? ಒಬ್ರನ್ನ ದತ್ತು ತಗೊಂಡಿದ್ದಾರೆ ಅಂದ್ರೆ ಇಬ್ರನ್ನು ನಮ್ಮ ಅಕ್ಕನೇ ಹೆತ್ತಿರೋ ಹಾಗೆ ಹೇಳ್ತಿದ್ದಾರೆ ಅಖಂಡ ಸ್ವಾಮೀಜಿ. ನಾನು ಯಾಕೆ ಆ ಥರ ಹೇಳಿದೆ ಅಂದ್ರೆ ಇಬ್ರು ಅವಳಿ ಮಕ್ಕಳು, ಅದಕ್ಕೇನೆ. ಗಾಬರಿ ಪಡೋ ಅಗತ್ಯ ಇಲ್ಲ ವಿಶಾಲ. ಇವ್ರೇನೋ ಹೀಗೆ ಹೇಳ್ತಾರೆ, ನಾವ್ ಹೇಳೋದು ಅವ್ರ ಅರ್ಥನೇ ಮಾಡ್ಕೋತಿಲ್ವಲ್ಲ. ಅಷ್ಟಕ್ಕೂ ಏನ್ ನಡೀತದೆ ಅಂತ ನನ್ಗೂ ಅರ್ಥ ಆಗ್ತಿಲ್ಲಮ್ಮ. ನಾನು ಹೇಳ್ತೀನಿ ರೀ. ನೋಡಿ ಅಖಂಡ ಸ್ವಾಮಿ, ನಮ್ ದೊಡ್ಡದಕ್ಕೆ ಎತ್ಕೊಂಡಿರೋದು ಗಾನವಿನ. ಅವಳು ನಮ್ಮ ಅಕ್ಕ ಮತ್ತೆ ಭಾವನ್ ಸ್ವಂತ ಮಗಳು. ನೈನಿ ಅದಕ್ಕೆ ಎತ್ಕೊಂಡಿರೋದು ಗಾಯತ್ರಿನ. ಅವಳನ್ನ ಹೆತ್ತಿರೋದು ನಮ್ಮ ಅಕ್ಕ ಅಲ್ಲ, ದತ್ತು ಮಗು ಅಂತ ಹೇಳಿದ್ನಲ್ಲ. 25 ಕೋಟಿ ಕೂಡ ಆ ಮಗು ಹೆಸರಿಗೆ ಬರೆದಿದ್ದಾರೆ. ಸುಮನಾ, ಈಗ ಆಸ್ತಿ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯಾ? ಅದು ನಿಮಗ್ ಬಿಟ್ಟಿದ್ ವಿಚಾರ. ಆದ್ರೆ ನಾನು ಹೇಳ್ತಿರೋದು ಒಂದೇ, ನಿಮ್ಮಿಬ್ರು ಮಕ್ಕಳು ನೋಡೋದಿಕ್ಕೆ ಒಂದೇ ತರ ಹೇಗಿರಕ್ ಸಾಧ್ಯ?
ಅವಳಿ ಜವಳಿ ಆಗಿರೋದಕ್ಕೆ ಹಾಗಿರ್ಬೇಕಲ್ವಾ? ಮತ್ತೆ ಅಲ್ಲಿಗೆ ಬಂದ್ರು ಅಖಂಡ ಸ್ವಾಮಿ. ಆತನಿಗೆ ಗಾಯತ್ರಿ ದೇವಿಯವರು ಎರಡೂ ಕಡೆ ಕಾಣಿಸ್ಕೋತಾ ಇದ್ದಾರೆ. ಅದು ಮಂತ್ರಪುಷ್ಪ ಪ್ರಭಾವದಿಂದ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಅರ್ಥ ಆಯ್ತು ಸ್ವಾಮಿ. ಕೈ ಕೊಟ್ಟಂತ ತಾವರೆ ಹೂವಿಂದಲೇ ಅಖಂಡ ಸ್ವಾಮಿಯವ್ರಿಗೆ ಗಾನವಿ ಗಾಯತ್ರಿ ತರ ಕಾಣಿಸ್ತಾ ಇದ್ದಾಳೆ. ನನ್ಗೆ ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಇಬ್ರು ಬೇರೆ ಬೇರೆ ಅಂತ ಹೇಳಿದ್ರೆ ನೀವು ಅವಳಿ ಮಕ್ಕಳು ಅಂತಿದ್ದೀರಾ. ಒಂದೇ ತರ ಇದ್ರೆ ನಯನಿ ಮಗುನ ದತ್ತಗೊಂಡಿರೋದು ಸುಳ್ಳ ಹಾಗಾದ್ರೆ? ಒಂದೇ ತರ ಇರೋದಕ್ಕೆ ಅಲ್ವಾ ತಿಲೋತ್ತಮ ಆ ಎರಡು ಮಕ್ಕಳಿಗೂ ಒಂದೇ ಬಣ್ಣ ಒಂದೇ ತರದ ಬಟ್ಟೆನ ಹಾಕಿದಾರಲ್ವಾ? ಒಂದೇ ತರ ಹೇಗಿರ್ತಾರೆ? ಗಾನವಿ ಹಾಕಿರೋದು ಬಿಳಿ ಬಟ್ಟೆ, ಗಾಯತ್ರಿ ಹಾಕಿರೋದು ಎಲ್ಲೋ. ಮತ್ ಒಂದೇ ಬಟ್ಟೆ ಹಾಕಿದ್ದಾರೆ ಅಂತ ಹೇಳ್ತಿದ್ರಲ್ಲ ಸ್ವಾಮಿ. ತಮಾಷೆನಾ? ನನ್ಗನ್ಸಿದ್ದು ನಿಮ್ಗೆ ಯಾಕೆ ಅನ್ನಿಸ್ತಾ ಇಲ್ಲ ಹೇಳಿ? ಇನ್ನೊಂದು. ಏಯ್, ಹೋಗ್ತೀಯೋ ಇಲ್ವೋ? ಹೋಗಿಲ್ಲಿಂದ. ಹೋಗ್ತೀನಿ ಬಿಡಿ. ವಿಭ್ರಾಣಂ ಶೂಲಭಾನ ಮೆಂಟಲ್. ಅಧಿಕ ಪ್ರಸಂಗಿ. ಬುದ್ಧಿ ಸರಿಯಾಗಿ ಕೆಲಸ ಮಾಡೋ ಹೊತ್ತಿಗೆ ಅಟ್ಟಗಾರ ಹಾಕ್ತಾಳೆ. ಇಷ್ಟೊತ್ತು ಏನ್ ಹೇಳ್ತಾ ಇದ್ರಿ ಮಾಮ್? ನನ್ ತಲೆ ಬುರುಡೆ. ನನ್ ಹೆಂಡತಿ ಹೇಳಿದ್ದು ಹತ್ತಿಕಾಯಿ. ಏಯ್, ಹೋಗು ಹೋಗು. ಹೋಗ್ತೀನಿ. ಗಾಯತ್ರಿ, ನೀನಿಲ್ಲಿದ್ಯಾ? ಮತ್ತೆ ಕನ್ನಡಿಲಿರೋದ್ಯಾರು? ನೀನಾ ಅಲ್ವಾ? ಯಾಕೆ ನೇನೆ ಹಾಗೆ ಕೇಳ್ತಿದ್ಯಾ? ಯಾರನ್ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಗಾಯತ್ರಿನೇ ಕೇಳ್ತಿದ್ದೀನಿ ಯಜಮಾನ್ರೆ. ಆದ್ರೆ ಇನ್ನು ಮಾತು ಬರಲ್ವಲ್ಲ, ಏನ್ ಹೇಳ್ಬೇಕು ತಿಳಿದೆ ಪಾಪ ಅಲ್ಲಿ ಇಲ್ಲಿ ನೋಡ್ತಿದ್ದಾಳೆ. ನೈನಿ, ನೀನ್ ಯಾಕೆ ಹೀಗೆ ಕೇಳ್ತಿದ್ಯಾ ಅಂತ ಈಗ ಅರ್ಥ ಆಯ್ತು. ಅಖಂಡ ಸ್ವಾಮಿ ಗಾಯತ್ರಿ ತರಾನೇ ಗಾನವಿನೂ ಕಾಣಿಸ್ತಿದ್ದಾಳೆ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ ತಾನೆ? ಹೌದು ಯಜಮಾನ್ರೆ, ಗಾಯತ್ರಿ ಗಾನವಿ ನೋಡಕ್ ಒಂದೇ ತರ ಇದಾರೆ ಅಂತ ಇಲ್ಲಿವರೆಗೂ ಯಾರು ಹೇಳಿರ್ಲಿಲ್ಲ. ಆ ಸ್ವಾಮೀಜಿ ಯಾಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಬೇಕಾಗಿಲ್ಲ. ಈ ಮನೆಗೆ ಕಾಲಿಟ್ಟ ಮೇಲೆ ಒಬ್ಬೊಬ್ರು ಒಂದೊಂದ್ ರೀತಿ ನಡ್ಕೋತಿದ್ದಾರೆ ಅಂತ ಸ್ವಾಮೀಜಿ ತಿಳಿಸಿದ್ರಲ್ಲ. ಕಾರಣ ಹೇಳಿದ್ರ? ತಿಳ್ಕೋಬೇಕು ಅಂತ ಹೇಳ್ದ. ಹೇಗೆ? ಐ ನೀಡ್ ಜಸ್ಟ್ ರಿಲ್ಯಾಕ್ಸ್. ಅಷ್ಟು ಪ್ರಶ್ನೆಗಳು ಹಾಕಿದ್ರೆ ಇಮಿಡಿಯೇಟ್ ಆಗಿ ಉತ್ತರ ಕೊಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾ? ನೀವ್ ಕೂಡ ಅಖಂಡ ಸ್ವಾಮೀಜಿ ತರನೇ ಗಾಯತ್ರಿ ಹಾಸಿನಿ ಅಕ್ಕ ಹತ್ರ ಇದ್ದಾಳೆ ಅಂತ ಹೇಳಿದಾಗ ನಂಗೂ ಏನೂ ಅರ್ಥ ಆಗ್ಲಿಲ್ಲ. ನಿಜಾನೋ ಸುಳ್ಳು ಅಂತ ಭಯ ಆಯ್ತು. ಯಾಕೆ ಹಾಗೆ ಹೇಳಿದ್ರಿ? ನೈನಿ, ಈ ಮನೇಲಿ ಎಲ್ರೂ ಇದ್ದಾರೆ, ಆದ್ರೂ ಕೂಡ ಒಬ್ಬೊಬ್ಬರದು ಒಂದೊಂದ್ ದಾರಿ. ಸುಮನ ನಡವಳಿಕೆ ಒಂದ್ ರೀತಿ ಇರುತ್ತೆ, ಇನ್ನ ಮಾಮ್ ಇಲ್ದೇ ಇರೋದನ್ನೆಲ್ಲ ಊಹೆ ಮಾಡ್ಕೋತಾರೆ. ನಿಜ ಗೊತ್ತಿರೋರು, ತಿಳ್ಕೋಬೇಕು ಅಂತಿರೋರು, ಎಲ್ಲ ಗೊತ್ತಿದ್ರು ಗೊತ್ತಿಲ್ದೇ ಇರೋರ್ ತರ ಇರೋರು, ಹೀಗೆ ಬೇರೆ ಬೇರೆ ಯೋಚಿಸೋರು ಇದ್ದಾರೆ. ಈ ಮನೆ ಹೊಸಲು ದಾಟಿ ಒಳಗ್ ಬರ್ತಿದ್ದ ಹಾಗೆ ಮನುಷ್ಯರು ಬದಲಾಗ್ತಾರೆ ಅಂದ್ರೆ ವಾಸ್ತು ದೋಷ ಇರ್ಬೇಕು ಅನ್ಸುತ್ತೆ. ನೈನಿ, ಆ ಥರದ್ದೇನೂ ಇಲ್ಲ. ನಮ್ಮಮ್ಮನ ಅಂತ್ಯಕ್ರಿಯೆ ಈ ಮನೆ ಕಟ್ಟಿರೋ ಜಾಗದಲ್ಲೇ ಮಾಡಿರೋದ್ರಿಂದ ಅದರ ಪ್ರಭಾವ ಒಂಚೂರು ಇದ್ದೇ ಇರುತ್ತೆ. ಹೌದು ಯಜಮಾನ್ರೆ, ಆತ್ಮದೋಷ ಅಂತಾರಲ್ಲ. ಆದ್ರೆ ಗಾಯತ್ರಿ ಅಮ್ಮವರು ಪುನರ್ಜನ್ಮ ಪಡೆದು ಹಸುಕೂಸಾಗಿ ಎಲ್ಲೋ ಒಂದ್ ಕಡೆ ಬೆಳೀತಿರೋದ್ರಿಂದ
ಅವ್ರು ಬೇಗ ಈ ಮನೆಗೆ ಬರಬೇಕು. ನನಗ್ ನೀವ್ ಹೇಳ್ದೇ ಇದ್ರು ನೀವ್ ಹೇಳಿದ್ರಿ ಅಂತಾನೆ ಅನ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಅಂತ. ಏನ್ ಸಾಧಿಸ್ದೆ ಅಂತ? ಸಿಹಿಯಾದ ನೋವನ್ನ ಸಕ್ಸಸ್ಫುಲ್ ಆಗಿ 8 ತಿಂಗಳು ಅನುಭವಿಸಿದೀನಿ. ಸಿಹಿಯಾದ ನೋವಾ? ಈ ತರ ಎಲ್ಲ ನಾನು ಯಾವತ್ತೂ ಕೇಳೇ ಇಲ್ವಲ್ಲ. ಹುಡುಗರಿಗೆ ಕೆಲವೊಂದ್ ವಿಷಯ ತಕ್ಷಣ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ನಿಜಾನೇ. ಹಿಂಗೆಲ್ಲ ಹಲ್ಕಿಸಿದೆ ನೇರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಪ್ರೆಗ್ನೆಂಟ್ ಆದ ತಕ್ಷಣ ಖುಷಿ ಪಡೋ ಹೆಣ್ಣು 9 ತಿಂಗಳು ಮಗುನ ಹೇಗ್ ಹೊರೋದು ಅಂತ ಒಳಗೊಳಗೆ ಭಯ ಪಟ್ಕೊಂಡೇ ಇರ್ತಾಳ್ರಿ. ನಾನ್ ಪ್ರೆಗ್ನೆಂಟ್ ಆಗಿ 9ನೇ ತಿಂಗಳಿಗೆ ಕಾಲಿಡ್ತಿದ್ದೀನಿ. ಅದ್ರ ಲೆಕ್ಕನೇ ಇದ್ರಲ್ಲಿ ಬರಿತಾ ಇದ್ದಿದ್ದು. ಡಾಕ್ಟರ್ ಕೈಯಲ್ಲಿ ಹೇಳಕ್ ಆಗದಿರೋದನ್ನ ನೀನ ಬರ್ಕೊಂಡು ಖುಷಿ ಪಡ್ತಿದ್ಯಾ? ಬೇಕು ಅಂದ್ರೆ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಕೇಳೋಣ ಬನ್ನಿ. ಬೇಡವೇ ಬೇಡಮ್ಮ, ಅವ್ರನ್ನಾದ್ರೂ ನೆಮ್ಮದಿಯಿಂದ ಬದುಕೋಕ್ ಬಿಡು. ಡಾಕ್ಟರ್ ಎಲ್ಲ ಪೇಷಂಟ್ ಆಗೋದು ನನಗಿಷ್ಟ ಇಲ್ಲ. ನೀವ್ ಹೀಗೆ ಮಾತಾಡ್ತೀರಾ ಬಿಡಿ. ಇನ್ 2 ದಿನದಲ್ಲಿ ಫಂಕ್ಷನ್ ಇಟ್ಕೊಳ್ಳನ್ವೇನ್ರಿ? ಸಡನ್ ಆಗಿ ಯಾಕೆ? ಮತ್ತೆ ಯಾಕೆ ಅಂತ ಕೇಳ್ತೀರಲ್ಲ. 9ನೇ ತಿಂಗಳಲ್ಲಿ ಸೀಮಂತ ಮಾಡ್ಕೋತಾರಲ್ವಾ? ಎಷ್ಟ್ ಸಲ ಮಾಡ್ಕೋತೀಯ? ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಮೂಡ್ ಬಂದಾಗ್ಲೆಲ್ಲ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿನ್ನೋ ಹಾಗೆ ನಿನಗೆ ಯಾವಾಗ ಬೇಕೋ ಅವಾಗ ಸೀಮಂತ ಮಾಡ್ಕೋತೀನಿ ಅಂತೀಯಲ್ಲೇ. ಮತ್ತೆ ಮಾಡ್ಕೊಂಡ್ರೆ ಏನ್ ತಪ್ಪು? ನಮ್ಮ ಹತ್ರ ದುಡ್ಡು ಕಾಸಿಲ್ವಾ? ಬುದ್ಧಿ ಇಲ್ಲ ಅಂತಾರೆ. ಹಾಗನ್ನೋರ್ನ ಫಂಕ್ಷನ್ ಕರೆಯಲ್ವಲ್ಲ. ಮನೇಲಿರೋರೇ ಅಂತಾರೆ. ಏನು ಅನ್ನಲ್ಲ. ಮತ್ತೆ ಬಿಲ್ಡಪ್ ತಗೊಳಕ್ಕೆ ಅಂತ ಫಂಕ್ಷನ್ ಮಾಡ್ಕೋಬೇಕು ಅಂತಿದ್ದಾಳೆ ಇವಳು. ಏನ್ ಫಂಕ್ಷನ್? 9ನೇ ತಿಂಗಳು ಶುರು ಆಯ್ತಲ್ಲ, ಸೀಮಂತ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಐದನೇ ತಿಂಗಳಲ್ಲಿ ಬೇಡ ಅಂತಿದ್ಯಲ್ಲ ಸುಮನಾ? ಅದಕ್ಕೆ ಇವಾಗ ಮಾಡ್ಕೋಬಾರ್ದಾ? ಆಗ ಮಾಡ್ಕೊಳಕ್ ಆಗದೆ ಇರೋರು 9ನೇ ತಿಂಗಳಲ್ಲಿ ಮಾಡ್ಕೋತಾರೆ. ಸುಮ್ನಾ 2ನೇ ಸರ್ತಿ ಕೂಡ ಮಾಡಿಸ್ಕೊಂಡು ನ್ಯೂಸ್ ಅಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ. ಖಂಡಿತ ಬಂದೇ ಬರ್ತಾರೆ ಮಾತೆ. ಆ ವಿಷಯ ಹೇಳ್ದೆ ನೀನ್ ಕೋಪ ಮಾಡ್ಕೊಂಡ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ನನಗೆ ಹೇಳಿದ್ಲು ಮಾಮ್, ಬೇಕಾಗಿಲ್ಲ, ಅದಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ದೆ. ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗುತ್ತೆ, ಅವಾಗ ಇವಳ ಹೆಸರಿಗೆ ಆಸ್ತಿ ಬರುತ್ತೆ. ಇವಾಗ ನೀವು ನನಗೆ ಮಾಡ್ತಿರೋ ಖರ್ಚಿಗೆ 2 ಪಟ್ಟು ಸೇರಿಸಿ ಮುಖದ ಮೇಲೆ ಬಿಸಾಕ್ತೀನಿ ಅಂತಂದ್ಲು. ಮುಖದ ಮೇಲೆ ಎಸಿತೀನಿ ಅನ್ಲಿಲ್ಲ. ಬಿಸಾಕ್ತೀನಿ ಅಂದ್ರೆ ಅದರ ಅರ್ಥ ಅದೇ ಅಲ್ವೇನೆ? ವಿಕ್ರಾಂತ್, ನೀನಿರೋ. ಸುಮನಾ, ಆ ಅರೇಂಜ್ಮೆಂಟ್ಸ್ನ ನಾನು ನೋಡ್ಕೋತೀನಿ ಬಿಡು. ನೀನು ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ. ನಾವಾದ್ರೂ ಯಾಕೆ ಖರ್ಚು ಮಾಡ್ಬೇಕು ಯಜಮಾನ್ರೆ? ಬಾವಂಗಿಲ್ದ್ರ ಅಭ್ಯಂತರ ನಿನ್ಗ್ಯಾಕಕ್ಕ? ಅವ್ರ ಹೆಂಡತಿ ಆಗಿರೋದ್ರಿಂದ ಕಷ್ಟ ಸುಖನ ಹಂಚ್ಕೊಳ್ಳೋ ತರಾನೇ ಆದಾಯ ಮತ್ತೆ ಖರ್ಚನ್ನು ಇಬ್ರು ಹಂಚ್ಕೋಬೇಕಾಗತ್ತೆ ಸುಮನಾ. $10 ಲಕ್ಷ ಖರ್ಚಾಗತ್ತಲ್ಲ, ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ? ನೀವ್ ಖರ್ಚು ಮಾಡೋದಿಕ್ಕೆ 10 ಪಟ್ಟು ಸೇರಿಸ್ಕೊಡ್ತೀನಿ. ಎಷ್ಟು ಈಸಿಯಾಗಿ ಬಂದ್ಬಿಡ್ತಲ್ಲ ಮಾಮ್. ವಿಕ್ರಾಂತ್, ನಿಧಾನಕ್ಕೆ ಇಳಿಸು.
ಆಗ್ತಿದೀನಿ ಅಂತ ಹೇಳ್ದಾಗ್ಲೂ ಖುಷಿಲ್ ನನ್ನ ಎತ್ಕೊಳ್ಳಿಲ್ಲ ನನ್ ಗಂಡ. 9ನೇ ತಿಂಗ್ಳಿಗೆ ಬಂದ್ಮೇಲಾದ್ರೂ ನೀನ್ ನನ್ನ ಎತ್ಕೊಂಡಿದ್ದಕ್ಕೆ ಖುಷಿ ಆಯ್ತು. ನಿನ್ ಕಾಲ್ ಫ್ರೀ ಆಗ್ಲಿ ಅಂತ ಎತ್ಕೊಂಡು ಪೊರೆ ಬಿಡ್ಸೋಕೆ ಹೆಲ್ಪ್ ಮಾಡ್ದೆ. ನೀನೇನೇನೋ ಅನ್ಕೋಬೇಡ. ಥ್ಯಾಂಕ್ಸ್ ನಂದೀಶಾ. ಪರವಾಗಿಲ್ಲ ವಿಶಾಲ್ ಅವರೇ. ನೀನ್ ಸಲಹೆ ಕೊಡ್ತೇ ಇದ್ದಿದ್ರೆ ನಮಗ್ ತುಂಬಾ ಕಷ್ಟ ಆಗ್ತಿತ್ತು. ನಾನ್ ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ ನೈನಿ. ಗಾಯತ್ರಿ ಮಾತ್ರ ಪೊರೆ ಬಿಚ್ಬೋದು ಅಂತಂದ್ರೆ ತಿಲೋತ್ತಮ ಮೊಮ್ಗೆ ಅನುಮಾನ ಬರುತ್ತೆ. ಗಾನವಿನೂ ಎತ್ಕೋ ಅಂತ ಹೇಳಿದಕ್ಕೆ ಯಾರಿಗೂ ಯಾವ ಅನುಮಾನನೂ ಬರಲಿಲ್ಲ.